ನಿಜವಾಗ್ಲೂ ಈ ತರ ಒಂದು ಅಕ್ಕ, ಈ ಅಭಿನಯ, ಈ ಪ್ರತಿಭೆ, ಈ ಒಂದು ಮ್ಯಾಜಿಕಲ್ ಪ್ರೆಸೆನ್ಸ್ ಇದೆಯಲ್ಲ, ಅದನ್ನ ನೋಡೋಕ್ಕೆ ಒಂದು ಖುಷಿ. ಶ್ರುತಿ ಮೇಡಮ್ಗೆ ಬರ್ಲಿ ಜೋರ ಚಪ್ಪಾಳೆ. ಮೇಡಮ್, ನಮ್ಮ ನಿರ್ದೇಶಕರು ಹ್ಯಾಟ್ರಿಕ್ ಡೈರೆಕ್ಟರ್ ತರುಣ್ ಸರ್ಗೆ. ಶ್ರುತಿ ಮೇಡಮ್, ಒಂದೇ ಒಂದು ನಿಮಿಷ ತಾವು ವೇದಿಕೆಯಲ್ಲಿ ಇರಬೇಕು. ದಯಮಾಡಿ ಕಾಟೇರ ಚಿತ್ರದ ಎಕ್ಸ್ಪೀರಿಯನ್ಸ್ ಹೇಳಬೇಕು. ಯಾಕಂದ್ರೆ ಇಷ್ಟೊಂದು ಸಿನಿಮಾ ಮಾಡಿದ್ದಾರೆ, ಎಲ್ಲ ಸಿನಿಮಾಗಳನ್ನು ಅರ್ದು ಕುಡ್ದಿರುವಂತಹ ಒಬ್ರು ನಾಯಕಿಯವರು. ಆದರೆ ಈ ಸಿನಿಮಾಗೆ ಏನೂ ಗೊತ್ತಿಲ್ಲದಿರೋರು ಫಸ್ಟ್ ಹೆಜ್ಜೆ ಇಡ್ತಾ ಇದ್ದೀನಿ ಆ್ಯಕ್ಟಿಂಗಿಗೆ ಅನ್ನೋ ಥರ ಬಂದಿದ್ದೀರೋ ಮೇಡಮ್ ನೀವು ಅಂತ ಇಡೀ ಚಿತ್ರತಂಡ ಹೇಳ್ತಾರೆ. ಅಂದರೆ ಸ್ಕ್ರಿಪ್ಟ್ ರೀಡಿಂಗಿಂದ ಹಿಡಿದು ಜೊತೆಯಾಗಿ ಕೂತಿದ್ದೀರಾ ಅಂತ. ಈ ಜರ್ನಿ ಹೇಗಿದೆ ಅಂತ ದಯವಿಟ್ಟು ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ತುಂಬ ಹೆಮ್ಮೆ ಆಗೋ ವಿಚಾರ ಏನು ಅಂದರೆ, ಯಾವುದೇ ಒಂದು ಸಿನಿಮಾ ದೊಡ್ಡ ಯಶಸ್ಸು ಕಂಡ್ರೆ ಆ ತಂಡಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಕಾಟೇರ ಚಿತ್ರದ ಯಶಸ್ಸಿದೆಯಲ್ಲ, ಅದು ಚಿತ್ರತಂಡಕ್ಕೆ ಮಾತ್ರ ಸಲ್ಲೋ ಅಂಥದ್ದಲ್ಲ, ಇಡೀ ಚಿತ್ರರಂಗಕ್ಕೆ ಸಲ್ಲೋ ಅಂಥದ್ದು. ಅಂಥ ದೊಡ್ಡ ಯಶಸ್ಸನ್ನ ತಂದುಕೊಟ್ಟಂಥ ಸಿನಿಮಾ ಕಾಟೇರ. ಎಲ್ಲರೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ಥರದ್ದೊಂದು ಕಾರ್ಯಕ್ರಮ ನೋಡಿ ಬಹಳ ವರ್ಷಗಳಾಗೋಗಿತ್ತು. ನಾವು ಸಿನಿಮಾ ಥಿಯೇಟ್ರ್ಗಳಲ್ಲಿ ಸಿನಿಮಾ ಓಡುತ್ತಾ ಅನ್ನೋದೇ ನಮಗೆ ಎಲ್ಲೋ ಮರ್ತೋಗಿತ್ತು ಸರ್. ಮಾಲ್ಗಳಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಬಂದ ಮೇಲೆ ಈ ಥರದ್ದೊಂದು ಹಳೆ ನೆನಪುಗಳು ನಮಗೆ ಮರ್ತೇ ಹೋಗಿತ್ತು. ಈ ಥರದ ಒಂದು ಪ್ರಸನ್ನ ಥಿಯೇಟ್ರಲ್ಲಿ ಅದು 50ನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಾಯಿದ್ರಿ. ನಿಮಗೆ ತುಂಬ ಹೃದಯದ ಕಂಗ್ರ್ಯಾಚುಲೇಷನ್ಸ್ನ ತಿಳಿಸ್ತೀನಿ. ಒಂಥರ ಚಿತ್ರಮಂದಿರ ದೇವಸ್ಥಾನ ಇದ್ದ ಹಾಗೆ. ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ, ಆದರೆ ಚಿತ್ರಮಂದಿರಕ್ಕೆ ಅಭಿಮಾನಿ ದೇವರುಗಳೇ ಬರ್ತಾರೆ. ಚಿತ್ರಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಮ್ಮ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊಂಡಿದ್ದಕ್ಕೆ ನನ್ನ ಮುದ್ದು ತಮ್ಮನಿಗೆ ಪ್ರೀತಿಯ ಧನ್ಯವಾದಗಳು. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಕೊನೆಯದಾಗಿ ಒಂದೇ ಮಾತು ಹೇಳ್ತೀನಿ, ಕನ್ನಡ ಚಿತ್ರ ಗೆಲ್ಗೆ, ಕನ್ನಡ ಚಿತ್ರರಂಗ ಬಾಳ್ಗೆ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.